ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಶಾಸಕರನ್ನು ಉಚ್ಚಾಟಿಸಲಾಗಿದೆ. ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಉಚ್ಚಾಟಿಸಿದ್ದು ನಿಮಗೆ ನೆನಪಿರಬಹುದು. ಈಗ ಎಸ್.ಟಿ. ಸೋಮಶೇಖರ್ ಯಶವಂತಪುರದ ಶಾಸಕ ಮತ್ತು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡಿದೆ ಹೈಕಮಾಂಡ್. ಇದು ಎಕ್ಸ್ಪೆಕ್ಟೆಡ್, ಬಟ್ ತುಂಬ ತಡವಾಯಿತು ಅಂತ ಕೆಲವರೆಲ್ಲ ಮಾತನಾಡೋದು. ಇಬ್ಬರನ್ನೂ ಪಕ್ಷದಿಂದ ಉಚ್ಚಾಟಿಸಿ ಹೈಕಮಾಂಡ್ ಆದೇಶವನ್ನು ಹೊರಡಿಸಿದೆ. ಯಾಕೆಂದರೆ ಅವರು ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಡೆಸಿದ್ರು. ಕಾಂಗ್ರೆಸ್ನವರ ಜೊತೆ ಹೆಚ್ಚೆಚ್ಚಾಗಿ ಗುರುತಿಸ್ಕೊತಾ ಇದ್ರು. ಕಾಂಗ್ರೆಸ್ ನಾಯಕರ ಜೊತೆ ವೇದಿಕೆಯನ್ನು ಹಂಚ್ಕೋತಾ ಇದ್ರು. ಅನೇಕ ಪ್ರಮಾದಗಳಾಗಿತ್ತು ಇವರಿಬ್ಬರಿಂದ. ಜೊತೆಗೆ ಅವರು ಕೂಡ ಪಕ್ಷದಿಂದ ಒಂದು ಕಾಲು ಹೊರಗಡೆ ಇಟ್ಟಿದ್ರು. ಯಾವಾಗ ಉಚ್ಚಾಟನೆ ಮಾಡ್ತಾರೆ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಈಗ ಇನ್ನೂ 2.25 ವರ್ಷ ಅವರು ಶಾಸಕರಾಗಿರ್ತಾರೆ. ಶಾಸಕತ್ವಕ್ಕೆ ಏನು ತೊಂದರೆ ಆಗಲ್ಲ. ಆದರೆ ಅವರು ಬಿಜೆಪಿಯ ಶಾಸಕರಲ್ಲ. ಇನ್ನು ಮುಂದೆ ಯಾವುದೇ ಮತದಾನ ಮತ್ತೊಂದು ಏನೇ ನಡೆದರೂ ಕೂಡ ಬಿಜೆಪಿಯ ಶಾಸಕರಲ್ಲ. ಇವರು ಆಲ್ರೆಡಿ ಕಾಂಗ್ರೆಸ್ ವೋಟ್ ಮಾಡಿದ್ರು ಎಸ್.ಟಿ. ಸೋಮಶೇಖರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇದು ನಿರೀಕ್ಷಿತನೇ ನನ್ನ ಪ್ರಕಾರ, ಬಟ್ ತಡ ಆಯಿತು ಅಂತ ಅನಿಸುತ್ತೆ. ಈಗ ಉಚ್ಚಾಟನೆ ಆದೇಶದಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಿದೆ ಹೈಕಮಾಂಡ್? ಅರವಿಂದ್, ಕಳೆದ ಮಾರ್ಚ್ ನಲ್ಲಿ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು. ಯಾಕಂದ್ರೆ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರು. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಹೈಕಮಾಂಡ್ ಸಾಕಷ್ಟು ಬಾರಿ ದೂರ ಆಗಿತ್ತು. ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಂಡಿದ್ರು. ಮುಖ್ಯವಾಗಿ ಡಿ.ಕೆ.ಶಿ ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಕಾರ್ಯಕ್ರಮಗಳಲ್ಲಿ, ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಳ್ತಿದ್ರು. ಅವರಿಬ್ಬರನ್ನು ಕೂಡ ಹೊಗಳ್ತಾ ಇದ್ರು. ಆ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಕಳೆದ ಮಾರ್ಚ್ ನಲ್ಲಿ ಶೋಕಾಸ್ ನೋಟಿಸ್ ಪಡ್ಕೊಂಡಿದ್ರು. ಅವ್ರ ಜೊತೆ ಇನ್ನೂ ಇತರೆ ಬಿಜೆಪಿ 3 ನಾಯಕರಿಗೂ ಒಟ್ಟು 5 ಶೋಕಾಸ್ ನೋಟಿಸ್ ಕೊಡಲಾಗಿತ್ತು. ಈಗ ಈ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡಿದೆ ಬಿಜೆಪಿ ಹೈಕಮಾಂಡ್. ಶೋಕಾಸ್ ನೋಟಿಸ್ ಹಿನ್ನೆಲೆಯಲ್ಲಿ ಅವ್ರು ಯಾವುದೇ ಕೊಟ್ಟಿರುವಂತಹ ಉತ್ತರ ಸಮಜಾಯಿಸಿ ಒಪ್ಪಿಕೊಳ್ಳದಂತಹ ಹೈಕಮಾಂಡ್ ಈಗ ಅವ್ರನ್ನ ಉಚ್ಚಾಟನೆ ಮಾಡಿರುವಂತದ್ದು. ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ. ಅದರಲ್ಲಿ ಬರೆದಿದ್ದಾರೆ, ಇಟ್ ಹ್ಯಾಸ್ ಅಕಾರ್ಡಿಂಗ್ಲಿ ಬೀನ್ ಡಿಸೈಡೆಡ್ ಟು ಎಕ್ಸ್ಪೆಲ್ ಯು ಫಾರ್ ಎ ಪೀರಿಯಡ್ ಆಫ್ 6 years ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂತ. 6 ವರ್ಷಗಳ ಕಾಲ ಅವರ ಪ್ರಾಥಮಿಕ ಸದಸ್ಯತ್ವ ಮುಂದಿನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಶಿಸ್ತು ಕ್ರಮ ಕೈಗೊಳ್ಳುವ ಮೂಲಕ ಒಂದು ಎಚ್ಚರಿಕೆ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿದೆ. ಈ ಹಿಂದೆ ಯತ್ನಾಳ್ ವಿಚಾರದಲ್ಲೂ ಕೂಡ ಕಠಿಣವಾದಂತಹ ಕ್ರಮಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿತ್ತು. ಈಗ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಅವರನ್ನು ಕೂಡ ಉಚ್ಚಾಟನೆ ಮಾಡಿ ಕ್ರಮ ಕೈಗೊಳ್ಳಲಾಗಿದೆ. ಅರವಿಂದ್, ಮಸೂದ್, ಈಗ ಉಚ್ಚಾಟನೆ ಏನೋ ಆಯಿತು, ವಾಟ್ ನೆಕ್ಸ್ಟ್, ಮುಂದೇನು ಅಂತಂದ್ಬಿಟ್ಟು ಬಿಜೆಪಿಗೆ ಯಾವ ರೀತಿ ಇದು ನಷ್ಟವಾಗುತ್ತೆ, ಯಾವ ರೀತಿ ತೊಡಕಾಗ್ಬೋದು? ಆಮೇಲೆ ಇವರಿಬ್ಬರು ಕೂಡ ಈಗ ಉಚ್ಚಾಟನೆ ಆಗಿರೋದ್ರಿಂದ ಈಗಲೇ ಅವ್ರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ಬೋದಾ, ಹೇಗೆ ಅಂತ? ಈಗ ಉಚ್ಚಾಟನೆ ಆಗಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸೇರೋದಕ್ಕೆ ಒಂದ್ ರೀತಿಯಲ್ಲಿ ಟೆಕ್ನಿಕಲ್ ಕಾರಣಗಳು ಇರಬಹುದು. ಇನ್ನೂ ಕೂಡ ಅವರು ವಕೀಲರ ಜೊತೆಗೆ ಬೇರೆಯವ್ರ ಜೊತೆ ಚರ್ಚೆ ಮಾಡಬೇಕು. ಆದ್ರೆ ಬಿಜೆಪಿ ಚರ್ಚೆ ಏನಾಗ್ತಿದೆ ಅಂದ್ರೆ ಅವ್ರನ್ನ ಅಮಾನತ್ ಮಾಡ್ಲಾಗುತ್ತೆ ಅಂತ. ಯಾಕಂದ್ರೆ ಅಮಾನತ್ ಮಾಡಿದ್ರೆ ಆ ಕಡೆ ಕಾಂಗ್ರೆಸ್ಗೂ ಹೋಗಕ್ಕಾಗಲ್ಲ, ಈ ಕಡೆ ಬಿಜೆಪಿಯಲ್ಲೂ ಇರಕ್ಕಾಗಲ್ಲ. ಒಂದ್ ರೀತಿಯಲ್ಲಿ ಅಡಕತ್ತಿರೆಯಲ್ಲಿ ಸಿಕ್ಕಿಸಬಹುದು ಅನ್ನುವಂತಹ ಒಂದು ತಂತ್ರಗಾರಿಕೆ ನಡೀತಾ ಇತ್ತು. ಆದ್ರೆ ಏಕಾಏಕಿ ಈಗ ಉಚ್ಚಾಟನೆ ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಈಗ ಸ್ವತಂತ್ರರಾದಂತೆ ಲೆಕ್ಕ. ಅವರು ಕಾಂಗ್ರೆಸ್ ಕಡೆ ಬಹಿರಂಗವಾಗಿ ಗುರುತಿಸ್ಕೋಬಹುದು, ಆದ್ರೆ ಕಾಂಗ್ರೆಸ್ ಸೇರ್ಲಿಕ್ಕೆ ಆಗಲ್ಲ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಬಹಿರಂಗವಾಗಿ ಪಾಲ್ಗೊಳ್ಬಹುದು. ಒಂದ್ ರೀತಿಯಲ್ಲಿ ಅವ್ರನ್ನ ಸ್ವತಂತ್ರವಾಗಿ ಬಿಟ್ಟಂತೆ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಅವ್ರಿಗಿದು ಒಂದ್ ರೀತಿಯಲ್ಲಿ ಪೂರಕ. ಆದ್ರೆ ಒಂದ್ ರೀತಿಯಲ್ಲಿ ಮುಜುಗರ ಅವ್ರಿಗೆ, ಅವ್ರ ಕ್ಷೇತ್ರದಲ್ಲೂ ಮುಜುಗರ. ಬಿಜೆಪಿಯ ಸಿಂಬಲ್ ಅಲ್ಲಿ ಗೆದ್ದಿರುವಂತವ್ರು ಅವರವರ ಕ್ಷೇತ್ರಗಳಲ್ಲಿ ದೊಡ್ಡ ಮುಜುಗರ. ಮುಂದೆ ಚುನಾವಣೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಒಂದ್ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಆಗಿದೆ. ಯಾಕಂದ್ರೆ ಈಗಾಗಲೇ ಅವ್ರು ಕಾಂಗ್ರೆಸ್ ಕಡೆ ಗುರುತಿಸ್ಕೊಂಡಿದ್ರು. ಈಗ ಮತ್ತೆ ಒಂದ್ ರೀತಿಯಲ್ಲಿ ಅನುಮತಿ ಸಿಕ್ಕದಂಗಾಗಿದೆ. ಆದ್ರೆ ಬಿಜೆಪಿ ಅಶಿಸ್ತನ್ನ ಸಹಿಸಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ಮತ್ತೆ ನಿಮ್ಮನ್ನ ನಾನು ಮಾತನಾಡಿಸ್ತೀನಿ. ಒಟ್ಟಾರೆ ಈಗ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬೆಳವಣಿಗೆ. ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಯಾಗಿದ್ದಾರೆ. ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ರು. ಇವರನ್ನು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಅಲ್ಲಿಗೆ ಬಿಜೆಪಿಯ ಶಾಸಕರ ಸಂಖ್ಯೆ 3 ಕಡಿಮೆಯಾಗಿದೆ ವಿಧಾನಸಭೆಯಲ್ಲಿ.